ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತು ಡೇ 3 ನೀವು ಓದ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಯಾವುದೆಲ್ಲ ಕಾನ್ಸೆಪ್ಟ್ಸ್ ಓದ್ಕೊಳ್ಬೇಕು ಅಂತ ನಾನು ಪ್ಲಾನ್ 6 ಡೇಸ್ನಲ್ಲಿ ಹೇಳಿದ್ದೆ. ಸೊ ಐ ಹೋಪ್ ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ. ಯು ಆಲ್ ಆರ್ ಫಾಲೋಯಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನೆನೆ ನಿಮಗೆ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಲೆಸನಿಂದ ಕೆಲವೊಂದು ಲೈಕ್ ಸ್ಟ್ರಕ್ಚರ್ಸನ್ನು ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ಇವತ್ತು ಓದ್ಕೊತಾ ಇರೋಂಥ ಒಂದು ಕಾನ್ಸೆಪ್ಟ್ ಯಾವುದು, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಆ ಒಂದು ಕಾನ್ಸೆಪ್ಟ್ ಇಂದ ಎಕ್ಸಾಮ್ ಅಲ್ಲಿ ಯಾವ ಕ್ವೆಶನ್ ಕೇಳಿದರೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ಬರ್ತೇನೆ. ಯೂಶಲಿ ಕೇಳೋದು ಅವರು ಲಾಸ್. ನಿಮಗೆ 4 ಲಾಸ್ನ ಓದ್ಕೊಳ್ಳೋಕೆ ಹೇಳಿದ್ದೀನಿ. ಡಾಬರ್-ಈರ್ನರ್ಸ್ ಲಾ, ಅಂಡ್ ದೆನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ, ಮಾಡರ್ನ್ ಪೀರಿಯಾಡಿಕ್ ಲಾ, ಅಂಡ್ ದೆನ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇಷ್ಟನ್ನು ಕೂಡ ಈಸಿಯಾಗಿ ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂದ 4 ಮಾರ್ಕ್ ಕ್ವೆಶನ್ ಕೇಳಿದ್ರೆ, 4 ಮಾರ್ಕ್ ಕ್ವೆಶನ್ ಅಥವಾ 3 ಮಾರ್ಕ್ ಕ್ವೆಶನ್ ಕೇಳಿದ್ರೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು, ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಕ್ವೆಶನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ, ಮತ್ತೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಸ್ತೀನಿ. ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದ ಅಟಾಮಿಕ್ ನಂಬರ್ ಆಫ್ 2 ಎಲಿಮೆಂಟ್ಸ್ ಆರ್ 8 and 16 ರೆಸ್ಪೆಕ್ಟಿವ್ಲಿ. ಸೊ ಇದು ಫಸ್ಟ್ ಕ್ವೆಶನ್. ಓಕೆ, ಈ ಫಸ್ಟ್ ಕ್ವೆಶನ್ ಅಲ್ಲಿ 8 and 16 ರೆಸ್ಪೆಕ್ಟಿವ್ಲಿ ಅಂತ ತಿಳ್ಕೊಂಡು ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಏನು, 8th ಎಲಿಮೆಂಟ್ ಅಂಡ್ 16th ಎಲಿಮೆಂಟ್. ಸೊ ಇದಕ್ಕೆ ನಿಮ್ಗೆ ಆನ್ಸರ್ ಗೊತ್ತಿರಬೇಕು ಅಂದ್ರೆ ಏನ್ ಮಾಡಬೇಕು, ಫಸ್ಟ್ 20 ಎಲಿಮೆಂಟ್ಸ್ ನೇಮ್ನ ಕಲ್ತ್ಕೊಳ್ಬೇಕು. ಈಗ ಹೇಳ್ಕೊಡ್ತೀನಿ. ಹಿಂದಿನ ಸೆಷನ್ಸ್ ಅಲ್ಲೂ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಏನೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು ಈ ಕ್ವಶನ್ ಆನ್ಸರ್ ಬರೆಯಕ್ಕೆ ಅಂತ ಹೇಳ್ತೀನಿ. ಇದೇ ರೀತಿ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇದೇ ರೀತಿ ಕ್ವಶನ್ ಕೇಳಿದಾಗ ನಂಬರ್ಸ್ ನ ಚೇಂಜ್ ಮಾಡ್ತಾರೆ. ಇಲ್ಲಿ 8 and 16 ಇದೆ, 7 and 14 ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ಗ್ರೂಪ್ ಅಲ್ಲಿ ಇದೆ, ಯಾವ ಪೀರಿಯಡ್ ಅಲ್ಲಿ ಇದೆ ಅಂತ ಕೇಳಬಹುದು. ಇಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ನೆಗೆಟಿವ್ ಕೇಳಿದರೆ ಎಲೆಕ್ಟ್ರೋ ಪಾಸಿಟಿವ್ ಕೇಳಬಹುದು, ಅಥವಾ ಎಲೆಕ್ಟ್ರೋ ನೆಗೆಟಿವ್ ಕೇಳಬಹುದು. ಸೊ ಸಪೋಸ್ ಈ ರೀತಿ ಕ್ವೆಶನ್ ಕೊಟ್ರೆ ನೀವು ಯಾವ ರೀತಿ ಆನ್ಸರ್ ಬರೀತೀರಾ? ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಅಲ್ಲಿ ಅಟಾಮಿಕ್ ನಂಬರ್ ನ ನೀವು ತಿಳ್ಕೋಬೇಕು. 8th ಎಲಿಮೆಂಟ್ 16th ಎಲಿಮೆಂಟ್ ಅಟಾಮಿಕ್ ನಂಬರ್ ನ ತಿಳ್ಕೋಬೇಕು. ನೆಕ್ಸ್ಟ್, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೀಸ್ 2 ಎಲಿಮೆಂಟ್ಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದನ್ನ ಹೇಳ್ಕೊಟ್ಟಿದ್ದೀನಿ, ಮತ್ತೊಂದ್ಸಲ ಈಗ ರಿವೈಸ್ ಮಾಡ್ತೀನಿ. ಸೊ ಡು ಯು ಕೀಪ್ ದೀಸ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇದು ಗೊತ್ತಿರಬೇಕು ಅಂದ್ರೆ ಫಸ್ಟ್ 20 ಎಲಿಮೆಂಟ್ಸ್ ಎಲ್ಲೆಲ್ಲಿ ಇದೆ ಅಂತ ಗೊತ್ತಿರಬೇಕು. ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಮತ್ತೊಂದ್ಸಲ ಈಗ ಹೇಳ್ಕೊಡ್ತೀನಿ. Justify your answer. Find out which of these 2 elements is more electronegative and give your reason. ಸೊ ಈ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಈ ಕ್ವೆಶ್ಚನ್ ಅನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ ಸ್ಟೂಡೆಂಟ್ಸ್. ಹೇಗೆ ಆನ್ಸರ್ ಮಾಡಬೇಕು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆನ್ಸರ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನ್ ಗೊತ್ತಿರಬೇಕು, 20 ಎಲಿಮೆಂಟ್ಸ್ ಗೊತ್ತಿರಬೇಕು. ಈ 20 ಎಲಿಮೆಂಟ್ಸ್ ಎಲ್ಲಿದೆ, ಯಾವುದು ಎಲಿಮೆಂಟ್ಸ್ ಅಂತ ಗೊತ್ತಿರಬೇಕು. ನೀವು ಎಕ್ಸಾಮ್ಗೋಸ್ಕರ ಕಲ್ತ್ಕೊಳ್ಬೇಕಾಗಿರೋದು 20 ಎಲಿಮೆಂಟ್ಸ್ ಅಂಡ್ 18 ಗ್ರೂಪ್ಸ್. ಔಟ್ ಆಫ್ 18 ಗ್ರೂಪ್, ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, 13, 14, 15, 16, 17 and 18th ಗ್ರೂಪ್. ನೆಕ್ಸ್ಟ್ ಪೀರಿಯಡ್, ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್. ಇಷ್ಟನ್ನ ನೀವು ಕಲ್ತ್ಕೊಂಡಿರ್ಬೇಕು. ಹೇಗೆ ಕಲ್ತ್ಕೊಳ್ತೀರಾ? ಸಿಂಪಲ್ ನೋಡಿ. ಫಸ್ಟ್ ಪೀರಿಯಡ್ ನಲ್ಲಿ 2 ಎಲಿಮೆಂಟ್ಸ್ ಇದೆ. ಎಷ್ಟು ಎಲಿಮೆಂಟ್ಸ್ ಇದೆ? ಫಸ್ಟ್ ಪೀರಿಯಡ್ ನಲ್ಲಿ 2 ಎಲಿಮೆಂಟ್ಸ್ ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ? 8 ಎಲಿಮೆಂಟ್ಸ್ ಇದೆ. ಥರ್ಡ್ ಪೀರಿಯಡ್ ಅಲ್ಲಿ 8 ಎಲಿಮೆಂಟ್ಸ್ ಇದೆ. ಅಂಡ್ ಫೋರ್ತ್ ಪೀರಿಯಡ್ ಅಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇದೆ. ನೀವು ಕಲ್ತ್ಕೊಳ್ಬೇಕಾಗಿದ್ದು ಫಸ್ಟ್ 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಓಕೆ, ಸೊ ಈ ಟೇಬಲ್ ನ ಬರೆಯೋದು ಕಲ್ತ್ಕೊಳ್ಳಿ. 2-3 ಸತಿ ಬರೆದ್ರೆ 100% ನಿಮ್ಗೆ ಇದು ಬರುತ್ತೆ. ಸೊ ದೆನ್ ಎಲಿಮೆಂಟ್ಸ್ ಫಸ್ಟ್ ಗ್ರೂಪ್ ಅಲ್ಲಿ ಯಾವುದು 2 ಎಲಿಮೆಂಟ್ಸ್ ಇದೆ? ಫಸ್ಟ್ ಗ್ರೂಪ್ ಅಲ್ಲಿ ಫಸ್ಟ್ ಪೀರಿಯಡ್ ಅಲ್ಲಿ ಹೈಡ್ರೋಜನ್ ಅಂಡ್ ದೆನ್ ಹೀಲಿಯಂ. ಫಸ್ಟ್ ಗ್ರೂಪ್ ಅಂಡ್ 18th ಗ್ರೂಪ್ ಹೈಡ್ರೋಜನ್, ಹೀಲಿಯಂ. ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಲಿಥಿಯಂ, ಬೆರಿಲಿಯಂ ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಅಲ್ಲಿ ಇದೆ. ನೆಕ್ಸ್ಟ್ ನೀವು ಕಲ್ತ್ಕೊಳ್ಬೇಕಾಗಿರೋದು 13th ಗ್ರೂಪ್ ಇಂದ ಕಂಟಿನ್ಯೂಸ್ ಆಗಿ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಓಕೆ, ಟೋಟಲಿ 8 ಎಲಿಮೆಂಟ್ಸ್. ನೆಕ್ಸ್ಟ್ ಥರ್ಡ್ ಪೀರಿಯಡ್ ಅಲ್ಲಿ 8 ಎಲಿಮೆಂಟ್ಸ್, ಸೋಡಿಯಂ, ಮೆಗ್ನೀಷಿಯಂ. ನೆಕ್ಸ್ಟ್ ಸ್ಟಾರ್ಟಿಂಗ್ 13th ಗ್ರೂಪ್ ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ದೆನ್ ಫೋರ್ತ್ ಪೀರಿಯಡ್ ಅಲ್ಲಿ 2 ಎಲಿಮೆಂಟ್ಸ್ ಕಲ್ತ್ಕೊಳ್ಬೇಕು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಏನೇನು ಅಪ್ಕ ಇಟ್ಕೊಳ್ಬೇಕು ನೀವು? ಫಸ್ಟ್ 2 ಗ್ರೂಪ್ಸ್ ಕಲ್ತ್ಕೊಳ್ತೀರಾ. ನೆಕ್ಸ್ಟ್ 13, 14, 15, 16, 17, 18th ಗ್ರೂಪ್ ವರೆಗೂ ಕಲ್ತ್ಕೊಳ್ತೀರಾ. ಟೋಟಲಿ 20 ಎಲಿಮೆಂಟ್ಸ್. ತುಂಬಾನೇ ಈಸಿ. ಬರೀರಿ, ಕೇಳಿಸ್ಕೊಳ್ಬೇಕಾದ್ರೆ ನಿಮ್ಗೆ ಕಷ್ಟ ಅನ್ಸುತ್ತೆ, ಬಟ್ ಬರೆದ್ರೆ ತುಂಬಾನೇ ಈಸಿ. ಓಕೆ, ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಹೈಡ್ರೋಜನ್, ಹೀಲಿಯಂ ಫಸ್ಟ್ ಗ್ರೂಪ್, 18th ಗ್ರೂಪ್. ನೆಕ್ಸ್ಟ್ ಫಸ್ಟ್ ಗ್ರೂಪ್ ಅಲ್ಲಿ ಸೆಕೆಂಡ್ ಪೀರಿಯಡ್ ಅಲ್ಲಿ ಲಿಥಿಯಂ, ಬೆರಿಲಿಯಂ. ದೆನ್ 13th ಗ್ರೂಪ್ ಇಂದ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ದೆನ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಇಷ್ಟನ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ನ ಬರೀಬಹುದು. ಸೊ ಆನ್ಸರ್ ಏನ್ ಬರಿಬೇಕು ನೀವೀಗ?
ಕ್ವೆಶನ್ ಏನು ಓದಿದ್ದೀರಾ? ದ ಅಟಾಮಿಕ್ ನಂಬರ್ ಆಫ್ 2 ಎಲಿಮೆಂಟ್ಸ್ ಆರ್ 8 and 16. ಸೊ ಅಟಾಮಿಕ್ ನಂಬರ್ ಆಫ್ 2 ಎಲಿಮೆಂಟ್ಸ್ ಏನಾಗಿದೆ? 8 and 16 ಆಗಿದೆ. ಹಾಗಾದ್ರೆ 8th ಎಲಿಮೆಂಟ್ ಯಾವುದು? ನೋಡಿ 1 2 3 4 5 6 7 8. 8th ಎಲಿಮೆಂಟ್ ಯಾವುದಿದೆ? ಆಕ್ಸಿಜನ್. ಸೊ 8th ಎಲಿಮೆಂಟ್ ಇಸ್ ಆಕ್ಸಿಜನ್. ನೆಕ್ಸ್ಟ್ 16th ಎಲಿಮೆಂಟ್. 8 ಆದ್ಮೇಲೆ ಏನು? 9 10 11 12 13 14 15 16. 16th ಎಲಿಮೆಂಟ್ ಯಾವುದು? ಸಲ್ಫರ್. ಓಕೆ, ಸೊ ಎಲಿಮೆಂಟ್ಸ್ ಅನ್ನ ಕಂಡುಹಿಡಿದಿದ್ದಾಯ್ತಲ್ಲ. 8th ಎಲಿಮೆಂಟ್ ಆಕ್ಸಿಜನ್, 16th ಎಲಿಮೆಂಟ್ ಸಲ್ಫರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೀಸ್ ಎಲಿಮೆಂಟ್ಸ್. ಫಸ್ಟ್ ಎಲಿಮೆಂಟ್ಸ್ ನ ಕಂಡುಹಿಡಿದ್ರಲ್ಲ, ಸೊ ಎಲಿಮೆಂಟ್ಸ್ ನ ಬರೀರಿ. 8th ಎಲಿಮೆಂಟ್ ಯಾವುದು? 8th ಎಲಿಮೆಂಟ್ ಆಕ್ಸಿಜನ್. ನೆಕ್ಸ್ಟ್ 16th ಎಲಿಮೆಂಟ್ ಯಾವುದು? 16th ಎಲಿಮೆಂಟ್ ಸಲ್ಫರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ ಕೇಳಿದ್ದಾರೆ. ನಿಮಗೆ ಪ್ರೀವಿಯಸ್ ಸೆಷನ್ಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೋದು ಹೇಗೆ ಅಂತ. ಆಕ್ಟೇಟ್ ಕಾನ್ಫಿಗರೇಷನ್ ಅಂದ್ರೆ ಆಕ್ಟೇಟ್ ರೂಲ್ ಗೊತ್ತಿರಬೇಕು. ಆಕ್ಟೇಟ್ ರೂಲ್ ಅಂದ್ರೆ ಏನು? ನಾವು ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ನ ಒಂದು ಶೆಲ್ ಮೇಲೆ ಫಿಲ್ ಮಾಡಬಹುದು ಟು ಒಬ್ಟೈನ್ ದ ಆಕ್ಟೇಟ್ ಕಾನ್ಫಿಗರೇಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಕರಿತೇವೆ. ಸೊ ಫಸ್ಟ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ನೀವು 2 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬಹುದು. ಯಾಕೆ ಅಂದ್ರೆ ನೋಡಿ, ಫಸ್ಟ್ ಪೀರಿಯಡ್ ಅಲ್ಲಿ 2 ಎಲಿಮೆಂಟ್ಸ್ ಇದೆ. 2 ಎಲಿಮೆಂಟ್ಸ್ ನ ಬರೆದಾಗ ನೀವು 2 ಎಲೆಕ್ಟ್ರಾನ್ಸ್ ನ ಮ್ಯಾಕ್ಸಿಮಮ್ ಫಿಲ್ ಮಾಡಬಹುದು. ಓಕೆ, ಸೊ ಫಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್? 2. ಸೊ ಈಗ 8th ಎಲಿಮೆಂಟ್ ಅಂದ್ರೆ ಆಕ್ಸಿಜನ್ ಈಸ್ ದ 8th ಎಲಿಮೆಂಟ್, ಅಟಾಮಿಕ್ ನಂಬರ್ ಎಷ್ಟು? 8. ಸಲ್ಫರ್ ಈಸ್ ದ 16th ಎಲಿಮೆಂಟ್, ಅಟಾಮಿಕ್ ನಂಬರ್ ಎಷ್ಟು? 16. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ಒಂದು ಸಿಂಪ್ರಿಕ್ ನ ಜ್ಞಾಪಕ ಇಟ್ಕೊಳ್ಳಿ. ಏನು ಅಂದ್ರೆ ಫಸ್ಟ್ ಶೆಲ್ ಅಲ್ಲಿ 2 ಎಲಿಮೆಂಟ್ಸ್ ಇರುತ್ತೆ. ಸೊ ಔಟ್ ಆಫ್ 8 ಅಲ್ಲಿ 2 ಬರ್ದಿದ್ದೀರಾ. ರಿಮೈನಿಂಗ್ ಎಷ್ಟಿದೆ? 8 ಅಲ್ಲಿ 2 ಹೋದ್ರೆ 6. ಇದೇ ನಿಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,6. ಇನ್ನು ಇದನ್ನ ಬರೆಯೋದು ಇವಾಗ ನಿಮ್ಗೆ ಐಡಿಯಾ ಬಂದಿದೆ ಅನ್ಕೋತೀನಿ. ಫಸ್ಟ್ ಶೆಲ್ ಅಲ್ಲಿ ಎಷ್ಟಿರ್ಬೇಕು? 2. ಸೆಕೆಂಡ್ ಥರ್ಡ್ ಫೋರ್ತ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 8. ಈಗ 2 ಬರ್ದಿದ್ದೀರಾ. ಸೆಕೆಂಡ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬರೀಬಹುದು? 8. 8 + 2 ಎಷ್ಟಾಯ್ತು? 10. 16 ಅಲ್ಲಿ 10 ಹೋದ್ರೆ ಎಷ್ಟಾಯ್ತು? ಇನ್ನು ರಿಮೈನಿಂಗ್ 6. 2,8,6 is your electronic configuration of sulfur. ಅರ್ಥ ಆಗ್ತಿದ್ಯಾ? ಫಸ್ಟ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 2, ಸೆಕೆಂಡ್ ಥರ್ಡ್ ಫೋರ್ತ್ ಅಲ್ಲಿ ನೀವು 8 8 8 ಮ್ಯಾಕ್ಸಿಮಮ್ ಬರ್ಕೊಳ್ತಾ ಹೋಗ್ಬೋದು. ಎಷ್ಟನ್ನ ಬರಿಬೇಕು ಅನ್ನೋದು ಡಿಪೆಂಡ್ಸ್ ಆನ್ ದ ಅಟಾಮಿಕ್ ನಂಬರ್. ನೀವು ಯಾವ ಎಲಿಮೆಂಟ್ ಅಟಾಮಿಕ್ ನಂಬರ್ ಬರ್ದಿದ್ದೀರಾ ಆ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದ್ದಾರೆ? ಡೂ ಯು ಕೀಪ್ ದೀಸ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್? ಹಾಗಂದ್ರೆ ಏನು? ಈ ಎರಡೂ ಎಲಿಮೆಂಟ್ಸ್ ಅನ್ನ, ಈ 2 ಎಲಿಮೆಂಟ್ಸ್ ಯಾವುದು? ಎಲಿಮೆಂಟ್ 8 ಅಂಡ್ ಎಲಿಮೆಂಟ್ 16, ಈ ಎರಡೂ ಎಲಿಮೆಂಟ್ಸ್ ಅನ್ನ ಸೇಮ್ ಗ್ರೂಪ್ ಅಲ್ಲಿ ಇಟ್ಟಿದ್ದೀರಾ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೋಡಿ, ಯಾವುದೆಲ್ಲ ಗ್ರೂಪು ಇದೆ? ಮೇಲೆಗಡೆಯಿಂದ ಕೆಳಗಡೆ ಬಂದ್ರೆ ಟಾಪ್ ಟು ಬಾಟಮ್ ಗ್ರೂಪ್ಸ್, ಲೆಫ್ಟ್ ಟು ರೈಟ್ ಪೀರಿಯಡ್. ಹೌದಲ್ವಾ? ಕ್ವೆಶ್ಚನ್ ಏನು? ಡು ಯು ಕೀಪ್ ದೀಸ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್? ನೋಡಿ, ಆಕ್ಸಿಜನ್ ಮತ್ತೆ ಸಲ್ಫರ್ ಒಂದೇ ಗ್ರೂಪ್ ಅಲ್ಲಿ ಇದೆಯಾ? ಎಸ್ ಇದೆ. ಎಸ್, ಆನ್ಸರ್ ಬರೀರಿ. ಎಸ್, oxygen and sulfur are in the same group. They are in the same group. Okay, mugitala. In the last question, justify your answer. Find out which of these 2 elements is more electronegative. ಕೊನೆಗೆ ಕಲ್ತ್ಕೊಳ್ಬೇಕಾಗಿರೋದು ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ಇಷ್ಟನ್ನ ಅಟೆಂಡ್ ಮಾಡಕ್ಕೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟು ಹೇಳ್ಕೊಡ್ತೀನಿ ಹೇಗೆ ಆನ್ಸರ್ ಮಾಡಬೇಕು ಅಂತ. ಇದನ್ನ ಅಟೆಂಡ್ ಮಾಡೋದು ತುಂಬಾನೇ ಈಸಿ. ಫಸ್ಟ್ ನೀವು ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಿದ್ರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರಿ, ಅದು ಸೇಮ್ ಗ್ರೂಪ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿದ್ರಿ. ಟೇಬಲ್ ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೇಮ್ ಗ್ರೂಪ್ ಅಲ್ಲಿ ಇದೆಯಾ. ಎಸ್ ಇದೆ, ಆಕ್ಸಿಜನ್ ಅಂಡ್ ಸಲ್ಫರ್ ಸೇಮ್ ಗ್ರೂಪ್ ಅಲ್ಲಿ ಇದೆ. ಬರ್ದಿದ್ದೀರಾ ಅಲ್ವಾ? ಸೊ ಈಗ ಈ ಎರಡು ಎಲಿಮೆಂಟ್ ಅಲ್ಲಿ ಯಾವುದು ಮೋರ್ ಎಲೆಕ್ಟ್ರೋ ನೆಗೆಟಿವ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರೋ ನೆಗೆಟಿವಿಟಿನ ಹೇಗೆ ಕಂಡುಹಿಡಿತೀರಾ ಅಂತ ಹೇಳ್ಕೊಡ್ತೀನಿ ನೋಡಿ. ಎಲೆಕ್ಟ್ರೋ ನೆಗೆಟಿವಿಟಿ ಅಂತಂದ್ರೆ ಏನು ಅಂತಂದ್ರೆ, ಎಲೆಕ್ಟ್ರೋ ನೆಗೆಟಿವಿಟಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಈಗ ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಏನಾಗುತ್ತೆ? ಎಲೆಕ್ಟ್ರೋ ನೆಗೆಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ, ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಏನಾಗುತ್ತೆ? ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ನೋಡಿ, ಲಿಥಿಯಂ ಫಾರ್ ಎಕ್ಸಾಂಪಲ್, ಲಿಥಿಯಂ ಥರ್ಡ್ ಎಲಿಮೆಂಟ್ ಅಲ್ವಾ? 3 ಎಲೆಕ್ಟ್ರಾನ್ಸ್ ಇದೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ನೋಡಿ, ಶೆಲ್ ಬರುತ್ತೆ ತೋರಿಸ್ತೀನಿ. ಲಿಥಿಯಂದು ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ,
ಸೆಕೆಂಡ್ ಶೆಲ್ಲಲ್ಲಿ ಥರ್ಡ್ ಎಲೆಕ್ಟ್ರಾನ್. ನೆಕ್ಸ್ಟ್ ಬೆರಿಲಿಯಂಗೆ ಹೋಗ್ತೀನಿ ನೋಡಿ. ಬೆರಿಲಿಯಂಗೆ ಹೋದಾಗ ಏನಾಗುತ್ತೆ, ಈಗ ಲಿಥಿಯಂ ತೆಗ್ಬಿಟ್ಟು ಇಲ್ಲೇ ಬೆರಿಲಿಯಂ ಹಾಕಿದ್ರೆ ಏನಾಗುತ್ತೆ, ಫೋರ್ತ್ ಎಲಿಮೆಂಟ್, ಸೊ 2 ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಗುತ್ತೆ. ಹಾಗೆ ಬೋರಾನ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಫಿಫ್ತ್ ಎಲಿಮೆಂಟ್ 5, ಸೊ ಟೋಟಲಿ 3 ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಯಿತು. ನೆಕ್ಸ್ಟ್ ಕಾರ್ಬನ್ 4 ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಯಿತು. ನೈಟ್ರೋಜನ್ಗೆ ಬಂದಾಗ 5 ಎಲೆಕ್ಟ್ರಾನ್ಸ್. ಸೊ ಏನಾಗುತ್ತೆ, ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ನೀವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್, 1 2 3 4 5 6 7 8. ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಸೊ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಅಂದ್ರೆ ಏನಾಗುತ್ತೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಡಿಕ್ರೀಸಸ್. ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಇನ್ನೂ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಇದೇನು ಜ್ಞಾಪಕ ಇಟ್ಕೊಳಕ್ಕಾಗಲ್ಲ ಅಂತಂದ್ರೆ ಒಂದು ಟ್ರಿಕ್ ಜ್ಞಾಪಕ ಇಟ್ಕೊಳ್ಳಿ. ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವಿಟಿ ಏನಾಗುತ್ತೆ, ಆವಾಗ ಎಲೆಕ್ಟ್ರೋ ಪಾಸಿಟಿವಿಟಿ ಡಿಕ್ರೀಸ್ ಆಗುತ್ತೆ. ನಾನು ಇದನ್ನ ನಿಮ್ಗೆ ಆಪ್ಷನ್ ಅಲ್ಲಿ ಬಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಇಷ್ಟನ್ನ ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ಏನ್ ಕಲ್ತ್ಕೊಂಡ್ರಿ, ಎಲೆಕ್ಟ್ರೋನೆಗೆಟಿವಿಟಿ ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ದ ರೀಸನ್, ದ ಅಟ್ರಾಕ್ಷನ್ ಬಿಟ್ವೀನ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅಂಡ್ ದ ನ್ಯೂಕ್ಲಿಯಸ್ ಇನ್ಕ್ರೀಸಸ್. ಅರ್ಥ ಆಗ್ತಿದ್ಯಾ? ಸೊ ಈಗ ಏನಾಯ್ತು, ಆಕ್ಸಿಜನ್ಗೂ ಸಲ್ಫರ್ಗೂ ಕಂಪೇರ್ ಮಾಡಿದಾಗ, ಸೊ ಆಕ್ಸಿಜನ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಇದೆ ಅಂಡ್ ಸಲ್ಫರ್ ಥರ್ಡ್ ಪೀರಿಯಡ್ ಅಲ್ಲಿ ಇದೆ. ಸೊ ಆಕ್ಸಿಜನ್ ಇಂದ ಸಲ್ಫರ್ಗೆ ಬರಬೇಕಾದ್ರೆ ಏನಾಗುತ್ತೆ, ನೆಕ್ಸ್ಟ್ ಪೀರಿಯಡ್ಗೆ ಈ ಎಲಿಮೆಂಟ್ ಜಂಪ್ ಆಗಿದೆ. ಅಂದ್ರೆ ಏನಾಗುತ್ತೆ, ಇಲ್ಲಿ 2 ಶೆಲ್ಸ್ ಇದ್ರೆ ಇಲ್ಲಿ ಥರ್ಡ್ ಪೀರಿಯಡ್ ಅಲ್ಲಿ 3 ಶೆಲ್ಸ್ ಇರುತ್ತೆ. ಸೊ ಕಂಪೇರ್ ಟು ಸಲ್ಫರ್, ಆಕ್ಸಿಜನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಯಾಕೆ ಅಂದ್ರೆ ಆಕ್ಸಿಜನ್ ನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ನ್ಯೂಕ್ಲಿಯಸ್ಗೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಮೋರ್ ಇನ್ ಆಕ್ಸಿಜನ್. ಸೊ ಈ ರೀತಿ ನೀವು ಆನ್ಸರ್ಸ್ ನ ಬರಿಬಹುದು. ನಾನು ಹೇಳ್ಕೊಡೋದು ಏನು ಅಂತಂದ್ರೆ ಅಟ್ಲೀಸ್ಟ್ ಈ ಪಾರ್ಟ್ ಏನಿದೆ ಈ ಪಾರ್ಟ್ ಅನ್ನ ನೀವು ಆನ್ಸರ್ ಮಾಡಬಹುದು. ಅದಕ್ಕೋಸ್ಕರ ಯಾವುದೇ ಕ್ವೆಶ್ಚನ್ ಅನ್ನ ನೀವು ಏನು ಹೇಳ್ತಾರೆ ಬಿಡಬೇಡಿ ಎಕ್ಸಾಮ್ ಅಲ್ಲಿ, ಅಟ್ಲೀಸ್ಟ್ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಇರುವಂತ ಒಂದು ಪ್ಲೇಸ್ ಅಲ್ಲಿ 2 ಮಾರ್ಕ್ಸ್ ಆದ್ರೂ ಬರುತ್ತೆ. ಈ ಕ್ವೆಶ್ಚನ್ಗೆ 4 ಮಾರ್ಕ್ ಇದ್ರೆ ನಿಮ್ಗೆ 3 ಮಾರ್ಕ್ ಆದ್ರೂ ಬರುತ್ತೆ. ಓಕೆ, ಸೊ ಈ ರೀತಿ ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಯಾವ ಲೆಸನ್ ಇಂದ? ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂದ. ಓಕೆ, ಹೋಪ್ಫುಲಿ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೀವು ಕಲ್ತ್ಕೊಳ್ಬೇಕಾಗಿರೋದು ಏನು, ಈ ಟೇಬಲ್ 20 ಎಲಿಮೆಂಟ್ಸ್ ನೇಮ್ ಅಲ್ಲಿ 20th ಎಲಿಮೆಂಟ್ ಅಟಾಮಿಕ್ ನಂಬರ್ 20, ಫಸ್ಟ್ ಎಲಿಮೆಂಟ್ ಅಟಾಮಿಕ್ ನಂಬರ್ 1, ಸೆಕೆಂಡ್ ಎಲಿಮೆಂಟ್ ಅಟಾಮಿಕ್ ನಂಬರ್ 2. ಅಟಾಮಿಕ್ ನಂಬರ್ ಇಸ್ ದ ಪ್ಲೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಓಕೆ, ಸೊ ಅದು ಗೊತ್ತಿರಬೇಕು. ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಟ್ರಕ್ಚರ್ಸ್ ಹೇಳ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಂದಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.